ಬಡಾವಣೆಯ ವಿಘ್ನೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಕುಂಭಾಭಿಷೇಕದ ಕಾರ್ಯಕ್ರಮ ಇದೇ ಜೂನ್ 6ನೇ ತಾರೀಕಿನಿಂದ 6, 7, 8 3 ದಿನಗಳ ಕಾರ್ಯಕ್ರಮ. ವಿಶೇಷವಾದಂಥ ಕುಂಭಾಭಿಷೇಕದ ಕಾರ್ಯಕ್ರಮ. ಸುಮಾರು ದೇವಸ್ಥಾನ ಪ್ರಾರಂಭವಾಗಿ 37 ವರ್ಷಗಳು ಸಂದಿವೆ. ಹೀಗಾಗಿ ಬಣ್ಣದ ಕೆಲಸ ಪೂರ್ತಿಯಾಗಿ ಕುಂಭಾಭಿಷೇಕ ನೆರವೇರ್ತಾ ಇದೆ. ಆ ಸನ್ನಿವೇಶದಲ್ಲಿ ಬೆಳಗಿನ ಹೋಮಗಳು, ಸಂಜೆಯ ಹೋಮಗಳು ಹಾಗೂ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ಶಾಶ್ವತವಾಗಿ ಹಾಗೂ ಬಹಳ ಶಾಸ್ತ್ರೋಕ್ತವಾಗಿ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಬೆಳಗಿನ ಸಂಜೆಯ ಹಾಗೂ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹಲವಾರು ಭಕ್ತಾದಿಗಳು ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮೊದಲನೇ ದಿನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ, ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೊಳಲು ವಾದನ, ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಕುಮಾರಿ ಹಾರಿಕಾ ಮಂಜುನಾಥ್ ಅವರಿಂದ ಧಾರ್ಮಿಕ ಸಂದೇಶ ಹಾಗೂ ಸಂಜೆಯ ಕಾರ್ಯಕ್ರಮದಲ್ಲಿ ಪುತ್ತೂರು ನರಸಿಂಹನಾಯಕ್ ಅವರಿಂದ ವಿಶೇಷ ಕಾರ್ಯಕ್ರಮದಲ್ಲಿ ಸಂಗೀತ ಹಾಗೂ ಭಾವಗೀತೆಗಳ ಕಾರ್ಯಕ್ರಮ. 8ನೇ ತಾರೀಕಿನ ಕಾರ್ಯಕ್ರಮದಲ್ಲಿ ಕುಂಭಾಭಿಷೇಕದ ಕಾರ್ಯಕ್ರಮ. ಸುಮಾರು 40 ಅಡಿ ಎತ್ತರತಕ್ಕಂಥ ಮಹಾ ಕುಂಭಾಭಿಷೇಕದ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮ ಕೂಡ್ಲಿ ಶೃಂಗೇರಿಯ ಮಹಾಸಂಸ್ಥಾನದ 72ನೆಯ ಪೀಠಾಧಿಪತಿಗಳಾದಂಥ ಪರಮ ಪೂಜ್ಯ ಶ್ರೀ ಅಭಿನವ ಶಂಕರ ಭಾರತಿ ಮಹಾಸ್ವಾಮಿಯ ದಿವ್ಯ ಸನ್ನಿಧಾನದಲ್ಲಿ ರಾಜಗೋಪುರದ ಪ್ರಧಾನ ಕಲಶಾಭಿಷೇಕದ ಕಾರ್ಯಕ್ರಮವಿದೆ. ಹಾಗೆಯೇ ಅಂದಿನ ಸಂಜೆಯ ಪೂಜಾ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಸಂದೇಶ ಮತ್ತು ಆಶೀರ್ವಚನ. ಧಾರ್ಮಿಕ ಸಂದೇಶದಲ್ಲಿ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಅವರಿಂದ ಸಮಸ್ತ ಭಕ್ತಾದಿಗಳಿಗೆ ಆಶೀರ್ವಚನ ಹಾಗೂ ಧರ್ಮ ಸಂದೇಶದ ಕಾರ್ಯಕ್ರಮವಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಎಲ್ಲರ ಸಹಕಾರದಿಂದ, ಬಡಾವಣೆಯ ನಿವಾಸಿಗಳಿಂದ, ಸೇವಾಕರ್ತಗಳಿಂದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ನಡೀತಾ ಇದೆ ಅಂತ ಹೇಳಲು ಬಹಳ ಸಂತೋಷ. ವಿಶೇಷ ಪ್ರಧಾನ ದೇವಸ್ಥಾನಗಳು ಹಾಗೂ ನಮ್ಮ ರಾಗಿಗುಡ್ಡದ ಬಹಳ ಅತ್ಯಂತ ಹಿರಿಯ ದಿವ್ಯ ಗುರುಗಳಾದಂಥ ಶ್ರೀಧರ್ ವೇದಬ್ರಹ್ಮ ಶ್ರೀಧರ್ ಅವರು ಹಾಗೂ ನಾರಾಯಣ್ ಭಟ್ ಅವರ ದಿವ್ಯ ಮಾರ್ಗದರ್ಶನದಿಂದ ಈ ಒಂದು ಪೂಜಾ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಹಾಗೂ ಸಾಂಕೇತಿಕವಾಗಿ ಬಹಳ ಶ್ರದ್ಧಾಭಕ್ತಿಯಿಂದ ಪೂಜಾ ನಡೀತಾ ಇದೆ. ಸಮಸ್ತ ಭಕ್ತರು ಕೂಡ ಆಗಮನ ಬಹಳ ಹೆಚ್ಚಾಗಿ ಬಂದು ದರ್ಶನ ಮಾಡಿ ಅವರ ತೀರ್ಥ ಪ್ರಸಾದವನ್ನು ಕೂಡ ಸ್ವೀಕರಣೆ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಟ್ರಸ್ಟಿ ಆಗಿದ್ದೇನೆ. ಸುಮಾರು 1990ನೇ ಇಸ್ವಿಯಿಂದ ನಾನು ಇಲ್ಲಿ ಟ್ರಸ್ಟಿ ಆಗಿದ್ದೇನೆ. ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸ್ತಾ ಇದ್ದೇನೆ. ನಮ್ಮ ಗಣಪತಿಯ ಆಶೀರ್ವಾದ ಎಲ್ಲ ಜನಗಳಿಗೂ ಇದೆ. ಎಲ್ಲರಿಗೂ ಒಳ್ಳೆಯದಾಗಿದೆ. ಇಲ್ಲಿ ಬಂದವರಿಗೆ ಯಾರಿಗೂ ತೊಂದರೆ ಆಗಿಲ್ಲ ಅಂತ ಒಂದು ವಿಷಯನ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಎಲ್ಲ ಜನರ ಸಹಕಾರ ಇದೆ. ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ. ನಾಳೆ ಗುರುಗಳ ಆಶೀರ್ವಾದ ಎಲ್ಲರಿಗೂ ಬರಲಿ ಅಂತ ಹೇಳಿ ನಾನು ಯಶಸ್ವಿಯಾಗಲು ತಮ್ಮೆಲ್ಲರ ಸಹಕಾರ. ಹಾಗಾಗಿ ಬಡಾವಣೆಯ ನಿವಾಸಿಗಳು ಹಾಗೂ ನಮ್ಮ ಬೆಂಗಳೂರಿನ ನಿವಾಸಿಗಳೆಲ್ಲ ಆಗಮಿಸಿ ಈ ಒಂದು ವಿಶೇಷ ಬಹಳ ಮಹತ್ತರವಾದಂಥ ಕುಂಭಾಭಿಷೇಕದ ಭಾಗವಹಿಸುವುದು ಕೂಡ ಆ ಒಂದು ಜೀವನದ ಎಷ್ಟೋ ಜನ್ಮದ ಪುಣ್ಯ ಅಂತ ಭಾವನೆ ಇದೆ. ಹಾಗಾಗಿ ಸಮಸ್ತ ಭಕ್ತಾದಿಗಳು ನಾಡಿನ ಕಾರ್ಯಕ್ರಮ ಅಂತ ತಿಳಿದು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ದಯಮಾಡಿ ಸಹಕರಿಸಬೇಕಾಗಿ ಸವಿನಯ ಪ್ರಾರ್ಥನೆ.